ಸೊ ನೀವು ಬರೋ ಹೊತ್ತಿಗೆ ಆಗಲೇ ಗ್ರಾಮೋಫೋನಿಂದ ಎಲ್ಲ ಹೊಟ್ಟೋಗಿ ಕ್ಯಾಸೆಟ್ ಜಗತ್ ಶುರುವಾಗಿತ್ತು. ಗ್ರಾಮಫೋನ್ ಇತ್ತಮ್ಮ, ಗ್ರಾಮಫೋನ್ ಇತ್ತು. ಅಂದರೆ ಮಡ್ ರೆಕಾರ್ಡ್ ಇಲ್ಲ, ಎಲ್ಲ ವಿನಯಲ್ ಬಂದಿತ್ತು. ವಿನಯಲ್ ಇನ್ನೇನು ವಿನಯಲ್ ಜೊತೆನೇ ಕ್ಯಾಸೆಟ್ ಬಂತು. ಸರ್ ನನಗೊಂದು ಪ್ರಶ್ನೆ, ಎಲ್ಲರಿಗೂ ಕುತೂಹಲ ಇರುತ್ತೆ, ಈ ಟ್ರೆಂಡ್ಸು ಈ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಏನು ಚೇಂಜ್ ಆಗ್ತಾಯಿತ್ತು? ವಿನಯಲ್ ಬಂತು, ಅದರಿಂದ ಕ್ಯಾಸೆಟ್ಟು ನೆಕ್ಸ್ಟು MP3 ಆದಮೇಲೆ ಇವತ್ತು ಕ್ಲೌಡ್ವರೆಗೂ ಏನು ಬಂದು ನಿಂತಿದೆ ಸ್ಟ್ರೀಮಿಂಗ್ ಇದಾಗಿ. ವಾಟ್ ಚೇಂಜಸ್ ದ ಟ್ರೆಂಡ್ಸ್ ಆ್ಯಂಡ್ ನಿಮ್ಗೆ ಅದು ಅರ್ಲಿ ಇಂಡಿಕೇಶನ್ಸ್ ಹೆಂಗೆ ಗೊತ್ತಾಗುತ್ತೆ ಸರ್? ನೋಡಿಮ್ಮ, ಫಸ್ಟು ನಾವು ಇದಕ್ಕೆ ಬಂದಾಗ, ಸಂಗೀತ ಕ್ಷೇತ್ರಕ್ಕೆ ಬಂದಾಗ 78 RPM ಮಡ್ ರೆಕಾರ್ಡ್ ಇತ್ತು. ಹಂಗಂದ್ರೆ 78 ಸ್ಪೀಡ್ನಲ್ಲಿ ಒಂದು ನೀಡ್ಲಿಟ್ರೆ ಮಣ್ಣಿನ ರೆಕಾರ್ಡು ಓ ಅಂತ ಹೊಡೋದು. ನೀವು ಅವಾಗೆಲ್ಲ ಕೇಳಿರ್ತೀರ, ಸಣ್ಣ ಮಕ್ಕಳಿರೋ ನೋಡಿರ್ಬೋದು, ಈ ಧ್ವನಿವರ್ಧಕಗಳು ಬರೋದು ಸೌಂಡ್ ಸಿಸ್ಟಮ್ಗಳಲ್ಲಿ. ಗಣಪತಿ ಹಬ್ಬ ಅಂದರೆ ಸೌಂಡ್ ಸಿಸ್ಟಮ್, ಯಾರೋ ಒಬ್ಬರು ರೆಕಾರ್ಡ್ ಹಾಕೋರು ಕರ ಅನ್ಸ್ಕೊಂಡು ಬರೋದು, ಅದು ಮಣ್ಣಿನ ರೆಕಾರ್ಡು. ಅದು ಅದ್ಭುತ ಬಿಡಿ. ಅದು ಕೇಳೋದು ಇವತ್ತಿಗೂ ನಮ್ಮಲ್ಲಿ ಸಾವಿರಾರು ಇದೆ. ಅದು ಕೇಳೋದೇ ಒಂದು ಆನಂದ ಅದರಲ್ಲಿ. ಇವಾಗ ನೀವು ಏನೇ ಡಿಜಿಟಲೈಸ್ ಆಗಿರಲಿ, ಏನೇ ಆಗಿರಲಮ್ಮ, ಆ ಫಿಸಿಕಲ್ ಟಚ್ ಇತ್ತು ನೋಡಿ, ಆ ಮಣ್ಣಿನ ರೆಕಾರ್ಡು, ಆ ಗ್ರಾಮ್ಫೋನ್, ವಿನಿಯಲ್ಲು, ಅದೆಲ್ಲ ಅದ್ಭುತ ಅದು. ಸೊ ಫಸ್ಟ್ ಬಂದಿದ್ದು ಅದಾದಮೇಲೆ ವಿನಿಯಲ್ಲು, ಅದಾದಮೇಲೆ ಧ್ವನಿ ಸಾಂದ್ರಿಕೆ ಆದಮೇಲೆ CD, ಅದಾದಮೇಲೆ MP3 ಆದಮೇಲೆ ಪೆನ್ ಡ್ರೈವ್ ಆದಮೇಲೆ ನಿಮಗೆ ಕ್ಲೌಡು ಎಲ್ಲ. ಇವಾಗ ಮೋಡದಲ್ಲಿ ಹಾಡನ್ನು ಕೇಳಿ, ಮೋಡ ಹಾಡು ಹಂಗಾಗಿ ನಿಮ್ಮ ಜೊತೆಗೆ ಏನು ಇಟ್ಕೊಳ್ಳೋ ಅಷ್ಟೆಲ್ಲ ಎಲ್ಲಿದ್ರು ಅಲ್ಲೇ ಕನೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿದ್ರು ಇಂಟರ್ನೆಟ್ ಅಂತ. ಸೊ ಈ ಇಂಡಿಕೇಶನ್ಸು ನಿಮಗೆ ಹೆಂಗೆ ಗೊತ್ತಾಗ್ತಾಯಿತ್ತು ಸರ್? ನೋಡಿ, ಆ್ಯಕ್ಚುಲಿ ಸತ್ಯ ಹೇಳ್ಬೇಕಂದ್ರೆ ನಿಮಗೆ ಧ್ವನಿ ಸಾಂದ್ರಿಕೆ ಇದ್ದಾಗ ಭಾಳ ಚೆನ್ನಾಗಿತ್ತು. ಸುವರ್ಣಯುಗ ಅದು, ಕ್ಯಾಸೆಟ್ ಭಾಳ ಚೆನ್ನಾಗಿತ್ತು. ಅಂದರೆ ಆವಾಗ ಫಿಸಿಕಲ್ಲು ಎಷ್ಟೋ ನಾವು ಕಲಾವಿದರಾಗಿದ್ದು ಮತ್ತು ಅವರಲ್ಲಿರೋಂಥ ಪ್ರತಿಭೆಯನ್ನು ಮನೆ ಕಲಾವಿದರಾಗ್ಬಿಟ್ರು ಧ್ವನಿ ಸಾಂದ್ರಿಕೆ ಬಂದಾಗ. ಅದಕ್ಕೆ ಮುಂಚೆ ಇರಲಿಲ್ಲ. ಅವ್ರ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಆಯಿತು. ಬಂದರು ಹಾಡುಗಾರರು, ಗಾಯಕರು, ಗಾಯಕಿಯರು, ಗೀತರಚನೆಕಾರರು, ಸ್ವರ ಸಂಯೋಜಕರು, ಪ್ರತಿಯೊಬ್ಬರು ಕೂಡ ವಾದ್ಯ ಸಂಗೀತಗಾರರು, ಎಷ್ಟೋ ಜನ. ಆ ಟ್ಯಾಲೆಂಟೆಲ್ಲ ಹೊರಗಡೆ ಬಂತು ಧ್ವನಿ ಸಾಂದ್ರಿಕೆ ಇದ್ದಾಗ. ಧ್ವನಿ ಸಾಂದ್ರಿಕೆ ಆ ಎರ ಇತ್ತಲ್ಲ, ಅವಾಗ ನೋಡಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ದಿವಂಗತ ಕಾಳಿಂಗರಾಯರು, ಅನಂತ ಸ್ವಾಮಿಗಳು, ಅಶ್ವಥ್ ಜಿ, ರಾಜು ಅನಂತ ಸ್ವಾಮಿ, ಇವ್ರದ್ದೆಲ್ಲ ನೀವು ಕೇಳಿ ಭಾವಗೀತೆಗಳು, ಅದೆಲ್ಲ ಅವಾಗ ಬಂದಿದ್ದು 70s, 80s, 90s. ನಿಜ, ಹೌದು. ಅದು ಧ್ವನಿ ಸಾಂದ್ರಿಕೆಯ ಯುಗ, ಅದು ಸುವರ್ಣ ಯುಗ. ಜಾನಪದ ಗೀತೆ ಅಂತ ಬಂದಾಗ BK ಸುಮಿತ್ರಮ್ಮ, ಭಕ್ತಿಗೀತೆ ಅವ್ರಿಗೆ ಎಷ್ಟೊಂದು ಹಾಡಿರಲ್ಲ ಅದರಲ್ಲಿ, ಸೂಪರ್ ಹಿಟ್ಗಳು. ಅವಾಗ ಸಿನಿಮಾ ಹಾಡುಗಳು ಹೆಂಗೆ ಹೋಗ್ತಾ ಇತ್ತು, ಅದೇ ರೀತಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಭಾವಗೀತೆಗಳು ಮತ್ತು ಭಕ್ತಿಗೀತೆಗಳು ಅಷ್ಟು ಡಿಮ್ಯಾಂಡ್ ಆಗೋದು ಧ್ವನಿ ಸಾಂದ್ರಿಕೆಯ ಆ ಯುಗದಲ್ಲಿ. ನಾಟಕಗಳು, ಮಾಸ್ಟರ್ ಹಿರಣ್ಣಯ್ಯ ಸಾಹೇಬ್ರದು ಒಂದಲ್ಲ ಎರಡಲ್ಲ, ಎಲ್ಲ ಸೂಪರ್ ಹಿಟ್. ಆವಾಗ ನಾಟಕಕ್ಕೂ ಕ್ಯಾಸೆಟ್ ಮಾಡೋರ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿ. ಲಂಚಾವತಾರ, ಫೋನ್ ಅವತಾರ, ಮಕ್ಬಲ್ ಟೋಪಿ, ಅಯ್ಯೋ ನಮ್ಮಲ್ಲಿ ತುಂಬ ಇದೆ. ಅದು ಯಕ್ಷಗಾನ ಆಲ್ ಮ್ಯೂಸಿಕ್ ಫಾರ್ಮ್ಸ್. ಸತ್ಯವಾದ ಮಾತಮ್ಮ. ಆವಾಗಿದ್ದಂಥ ಕಲೆ ಇದೆ ಇವತ್ತಿಗೂ. ಕಲೆ, ಸಂಗೀತ, ನಾನು ಯಾವಾಗಲೂ ಹೇಳ್ತೀನಿ, ಲಹರಿ ಇಂಪಾರ್ಟೆಂಟೇ ಹೊರತು ವೇಲು ಅಲ್ಲ ಅಂತ. ಲಹರಿ ಇದ್ದೇ ಇರುತ್ತೆ ಸಂಸ್ಥೆ. ಅದೇ ರೀತಿ ಕಲಾವಿದರು ಸಾಧನೆ ಮಾಡಿ ತಮ್ಮ ಜೀವವನ್ನು ತ್ಯಾಗ ಮಾಡಿದವರು ಭಾಳ ಜನ ಇದ್ದಾರೆ, ಇರೋರು ಇದ್ದಾರೆ. ಬಟ್ ಅವ್ರು ಇಲ್ಲದೇ ಇದ್ದರೂ ಕೂಡ ಆ ಕಲೆ ಅವ್ರು ಬಿಟ್ಟೋಗಿದ್ದು ಅದು ಇದ್ದೇ ಇರುತ್ತೆ. ಅವ್ರ ಧ್ವನಿ ಇರ್ಬೋದು, ಅವ್ರು ಬರೆದಂಥ ಹಾಡುಗಳಿರ್ಬೋದು, ಮಾಡಿದಂಥ ಸ್ವರ ಸಂಯೋಜನೆ ಇರ್ಬೋದು, ನಟನೆ ಮಾಡಿದಂಥ ಸಿನಿಮಾ ಇರ್ಬೋದು. ಸೊ ಕಲಾವಿದರಿಗೆ ಸಾವಿಲ್ಲ, ಕಲೆಗೆ ಸಾವಿಲ್ಲ. ಅದನ್ನು ಬೆಲೆ ಕಟ್ಟೋಕ್ಕೂ ಆಗೋದಿಲ್ಲ. ಈ ಪ್ರಪಂಚ ಇಲ್ಲಿ ತನಕ ಇರುತ್ತೋ ಅಂದರೆ ಯಾವಾಗಪ್ಪ ಕಲಿಯುಗದಲ್ಲಿ ಇವಾಗ ನಾವು ನೋಡ್ತಾ ಇದೀವಲ್ಲ, ಪ್ರಕೃತಿ ಏನೇನೋ ಆಗ್ತಾ ಇದೆ. ಭಾಳ ಜನ ಹೇಳ್ತಾರೆ, ಸರ್ ಏನಾಗುತ್ತೆ ರೀ, ಆಗೋದು ಹಾಗೆ ಆಗುತ್ತೆ. ನಾವು ಪ್ರಕೃತಿಯನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ಪ್ರಕೃತಿ ನಮ್ಮ ತಾಯಿ ನಮ್ಮನ್ನು ಕರೆಕ್ಟಾಗಿ ನೋಡ್ಕೊಳ್ಳುತ್ತೆ. ಸೊ ಅಕಸ್ಮಾತ್ ಏನೇ ಆಗಿಬಿಟ್ರು ಕೂಡ ಸಂಗೀತ ಅನ್ನೋದು ಮಾತ್ರ ಇದ್ದೇ ಇರುತ್ತೆ ಮೇಡಮ್. ಕಾರಣ ಇಷ್ಟೇ, ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಪ್ರಪಂಚ ಮುಳುಗೋದ್ರೆ. ಬಟ್ ಶಬ್ದ ಅಂತ ಇರುತ್ತಾ, ಎಲ್ಲೋ ಒಂದು ಕಡೆ ನೀರು, ಎಲ್ಲೋ ಒಂದು ಕಡೆ ಅಕ್ಕಿ, ಎಲ್ಲೋ ಒಂದು ಕಡೆ. ಸಂಗೀತಕ್ಕೆ ಸಾವಿಲ್ಲ. ಸೊ ಪಾಸಿಟಿವ್ ಎನರ್ಜಿ ಏನಾದರೂ ಬೇಕಂದರೆ ನಿಮಗೆ ಸಂಗೀತದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಬೆಳಿಗ್ಗೆ ಸುಪ್ರಭಾತ, ಅದಾದಮೇಲೆ 4 ಭಕ್ತಿಗೀತೆ,
ಅದಾದಮೇಲೆ ಒಂದು ಸ್ವಲ್ಪ 4 ಭಾವಗೀತೆ, 4 ಚಲನಚಿತ್ರ ಗೀತೆ, ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿ, ಸ್ವಲ್ಪ ರೂಢಿ ಇರೋರು ನಾನು ಹೇಳೋದು, ನಾನು ನಿದ್ದೆ ಮಾಡೋದಿಲ್ಲ. ಮಧ್ಯಾಹ್ನ ನಿದ್ದೆ ಮಾಡೋಷ್ಟು ದೊಡ್ಡ ರಾಜವಂಶದಲ್ಲಿ ನಾನು ಹುಟ್ಟಿಲ್ಲ ಮೇಡಮ್. ಸೊ ಮಧ್ಯಾಹ್ನ ಶಾಸ್ತ್ರೀಯ ನಮ್ಮ ಕರ್ನಾಟಿಕ್ ಮ್ಯೂಸಿಕ್ಕು ಮತ್ತು ಸ್ವಲ್ಪ ಹಿಂದೂಸ್ತಾನಿ ಕೇಳಿ, ಮತ್ತು ರಾತ್ರಿ ನಿಮ್ಗೆ ಯಾವ್ದು ಬೇಕೋ ಮೆಲೋಡಿ ಮಾಧುರ್ಯವಾಗಿರುವಂಥ ಹಾಡುಗಳನ್ನ ಮುಗಿದೋಯ್ತು. ಇಲ್ಲ ನಿಮ್ಗೆ ಅಳು ಬರುತ್ತಾ, ಎಲ್ಲೋ ಒಂದು ಕಡೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ, ಹೇಳ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಫೀಲಿಂಗ್, ನಮ್ಮ ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಫೀಲಿಂಗ್ ಇರುತ್ತೆ. ಯಾರಿಗಿಲ್ಲ ಹೇಳಿ, ಸಣ್ಣ ಮಗು ಕೂಡ ನೀವು ಹಾಡು ಹಾಕಿದ್ರೆ ಇಮ್ಮಿಡಿಯೇಟಾಗಿ ಗ್ರಾಸ್ ಬರುತ್ತೆ. ಪಾಪು ಕಲ್ಲನ್ನು ಕರಗಿಸೋ ಶಕ್ತಿ ಅಂತ. ಅದಕ್ಕೆ ನಾನು ನೋಡಿದ್ದೀನಿ, ನನ್ನ ಮೊಮ್ಮಗಳೇ ಸರಿಯು ಒಂದು ವರ್ಷ 6 ತಿಂಗಳು ತಾತ ಹೇ ತಾತ ಅನ್ನುತ್ತೆ. ಶಿ ಲವ್ಸ್ ಮ್ಯೂಸಿಕ್. ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಅಲ್ತಂಗ ಹೇಳುತ್ತಮ್ಮ. ನಾವೇನು ಕೊಡ್ತೀವೋ ಅದೇ ನಿಜ ಸಂಸ್ಕಾರ ಬರೋದು. ಸ್ಪಾಂಜ್ ಇದ್ದಂಗೆ ಅದನ್ನೇ ಹೀರ್ಕೊಂತಾರೆ. 100%, ಎರಡನೇ ಮಾತೇ ಇಲ್ಲ. ಸೊ ಸಂಗೀತಕ್ಕಿರೋ ಶಕ್ತಿ, ಸಂಗೀತಗಾರರಿಗಿರೋಂಥ ಏನಂತೀರಿ ಅದನ್ನು, ಹೆಮ್ಮೆ ಅಂತೀರೋ ಇಲ್ಲ ಅವ್ರಿಗಿರೋ ಪ್ರಖ್ಯಾತ, ಪಾಪ್ಯುಲಾರಿಟಿ ಸಂಗೀತಗಾರರಿಗಿರೋ ಅದು ಇನ್ಯಾರಿಗಿಲ್ಲ. ಅಷ್ಟು ಬೆಲೆ ಇರುವಂಥ 100%. ನೀವು ಪರ್ಮನೆಂಟ್ ಉಳ್ಕೊಂಡ್ಬಿಡುತ್ತಮ್ಮ ಜೀವನದಲ್ಲಿ, ಪರ್ಮನೆಂಟು. MS ಸುಬ್ಬಲಕ್ಷ್ಮಿ ಇವಾಗ ಒಂದು ಸುಪ್ರಭಾತ ಬೇಕು. ಇಡೀ ಎಷ್ಟು ವರ್ಷಗಳಿಂದ, 100 ವರ್ಷಗಳಿಂದ ಒಂದೇ ಸುಪ್ರಭಾತ ನೋಡಿ, ವೆಂಕಟರಮಣ ಸ್ವಾಮಿದು. ಕೌಸಲ್ಯ ಸುಪ್ರಜಾರಾಮ ಆಡಿದ್ದು MS ಅಮ್ಮ ಮಾತ್ರ. ಅದನ್ನೇ ಕೇಳೋ ಜನ. ಅವರಿಲ್ಲ ಅಂದ್ರೆ ಅವರ ಕಲೆ ಧ್ವನಿ ಇದೆ. ವಿಷ್ಣು ಸಹಸ್ರನಾಮ ಅದು MS ತಾಯಿದೆ. ಭಜಗೋವಿಂದಂ ಪ್ರತಿಯೊಂದು ಅವರು ಕೇಳಿ, ಅದು ಬೆಳಿಗ್ಗೆ ಕೇಳಿಬಿಟ್ರೆ ಆ ವೈಬ್ರೇಷನ್ನೇ ಬೇರೆ. ಆ ಜನ್ರೇಷನ್ನು ಹೇಳ್ತಾರೆ ಸರ್ ಜನ್ರೇಷನ್ ಚೇಂಜ್ ಆಗಿಬಿಡಿದೆ ಅಂತ. ಜನ್ರೇಷನ್ ಚೇಂಜ್ ಆಗಿಲ್ಲ, ನಾವು ಚೇಂಜ್ ಮಾಡ್ತಾಯಿದ್ದೀವಿ. ನಾವು ಚೇಂಜ್ ಆಗಬೇಕು. ನಮ್ಮಲ್ಲಿ ಹಾಕ್ಕೊಟ್ಟಿರೋ ಅಂಥ ಒಂದು ಮಾರ್ಗದರ್ಶನ ಏನಿದೆಯಲ್ಲ ಹಿರಿಯರು, ಅದನ್ನೇ ನಾವು ಹಾಕ್ಕೊಂಡು ಹೋದರೆ ಪ್ರತಿ ಮನೆಯೂ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ. ಹೌದು. ವೆಸ್ಟರ್ನೈಸೇಷನ್ ಏನು ಬಂತಲ್ಲ, ಅಯ್ಯೋ ಅಲ್ಲಿಂದ ಎಲ್ಲ ಬಂದ್ಬಿಡ್ತು ಅಂತ ತಂದಿದ್ದು ಯಾರು? ತರೋರು ಯಾರು? ನೀವೇ. ನಿಮ್ಮ ತನವನ್ನು ನೀವು ಬಿಟ್ಬಿಟ್ಟು, ನಿಮ್ಮ ಸಂಸ್ಕಾರವನ್ನು ನೀವು ಬಿಟ್ಟು ಬೇರೆಯವನ್ನ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಡ್ಯಾಮೇಜ್ ಹಾಗೆ ಆಗುತ್ತೆ. ಯಾವ್ದು ಕೆಟ್ಟದು ಯಾವ್ದು ಒಳ್ಳೆಯದು ಗೊತ್ತಿಲ್ವಾ? ಗೊತ್ತಿದೆ, ಗೊತ್ತಿದ್ರೂ ಮಾಡ್ತಾರಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ.